ಹಾಗೆ ನಾವು ಇವತ್ತು ಬಂದಿದ್ದೀವಿ ಬಾಸ್ ಭವನಿ ಅವ್ರ ಮನೆ ಹತ್ರ. ನೋಡ್ಬೋದು ನೀವು, ಹಬ್ಬ ಮಾಡಿಬಿಟ್ಟಿದ್ಯಲ್ಲಪ್ಪ. ಏನ್ರಿ ಬಾಸ್ ಭವನಿ ಅವರೇ, ಫುಲ್ ಟ್ರೆಂಡ್. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓ ಥ್ಯಾಂಕ್ ಯು. ಒಂದು ನಿಮಿಷ ಗಾಯ್ಸ್, ಗಾಡಿಯಲ್ಲಿ ಬಂದಿದ್ದೀನಿ. ಹೆಲ್ಮೆಟ್ ಉತ್ತಾರಕ್ಕೆ, ನೀಚೆ ಉತ್ತಾರಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ಹತ್ರ ಬರ್ತೀನಿ ತಡಿಯೋ. ಹಾಂ ಈಗ ನಿಮಿಷ ಈ ಕಡೆ ಬಾ ಮಗ. ಗಾಯ್ಸ್, ಈಗ ನಾನು ಗಾಡಿಯಲ್ಲಿ ಬಂದಿದ್ದೆ. ಅಣ್ಣ ಫುಲ್ಲು ಡೆಕೋರೇಟ್ ಮಾಡಿದ್ದಾನೆ ಮನೇನ. ಅದು ನಿಮಗೆ ತೋರಿಸ್ತೀನಿ. ಇದು ಎಡಿಟಿಂಗ್ ಆಗಲ್ಲ, ಏನಿಲ್ಲ, ಫುಲ್ ಲೈವ್ ನೋಡಿ. ಅವ್ರ ಮನೇನ ಕಟ್ಬಿಟ್ಟವನೇ. ವಾ 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 ಬಾಳೆಗೊನೆ ಕಟ್ಬಿಟ್ಟವನೇ ನೋಡ್ರಿ. ಅಣ್ಣದು ಬೀಸ್ಟ್ ಹೆಂಗೆ ನಿಂತೈತೆ ಅಲ್ಲಿ. ಕ್ರೇಜಿ ಅಲ್ಲ ಗೈಸ್. ನಮ್ಮ ಮಾಮಂದಿದ್ದು. ನಮ್ಮದು ಸ್ವಲ್ಪ ರಿಪೇರಿ ಆಗಬೇಕಾಗಿದೆ ಗೈಸ್, ಆ ಕಾರಣದಿಂದ ತಂದಿಲ್ಲ ನಾನು. ಅದು ಹೊಸ ಗಾಡಿನೇ ಹಿಂಗಾಗ್ಬಿಡ್ತು. ಏನು ಮಾಡೋದು, ಮನುಷ್ಯತೆ ಏನಾರು ಮಾಡೋಣ. ಎಷ್ಟು ನೋಡಿ, ಹಬ್ಬದ ಕಳೆ ಇವರ ಮನೆಯಲ್ಲಿ. ನಮ್ಮ ತಗೊಂಬರ್ತೀನಿ ಅಂದರೆ ಎಷ್ಟೊತ್ತಾಯ್ತು ಗುರು, ಕೂತ್ಕೊಂಡು ಬಿಡೋಣ. ನಾನು ಒಂದು ಕಡೆ ಸಿಕ್ತ. ಇದಕ್ಕೆ ಏನು ಎಡಿಟಿಂಗ್ ಆಗಲ್ಲ ಗೈಸ್, ಕ್ಲಿಪ್ ಜಾಯ್ನಿಂಗ್, ಪೋಸ್ಟಿಂಗ್ ಡೈರೆಕ್ಟ್ಲಿ ಲೈವ್. ನೋಡೋಣ ಹೆಂಗಾಗುತ್ತೆ ಅಂತ. ಬಾಸ್ ಭವಾನಿ. ಓ ಲೇಟ್ ಆಗ್ದ, ಲೇಟ್ ಆದ್ಮೇಲೆ ಬರಬೇಕಿತ್ತಲ್ಲ. ನೋಡಿ ಬಾಸ್ ಬಂದ ಪ್ಯಾಂಟ್ ಹಾಕೊಂಡು ಬಂದ್ರಪ್ಪ. ನಮಸ್ಕಾರ ಮಾಡ್ತಾ ಇದ್ದೀವಿ. ಹಾಂ ಹೇಳ್ರಿ, ಮತ್ತೇನು ರೀ ಸಮಾಚಾರ? ನೋಡಿ, ಇದೇ ನಮ್ಮ ಪುಟ್ಟದಂತಹ ಒಂದು ಮನೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಕಳೆ ಬಂದಿದೆ ನೋಡಿ. ಆ ಕಡೆ ಈ ಕಡೆ ಒಂದು ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಅಂತ ಅಂದರೆ ಯುಗಾದಿಗೆ ಬರುತ್ತೆ. ನಾವು ಈ ಸಲ ಬಾಳೆಕಂದು ಕಟ್ಟಿದ್ದೀವಿ. ಬಾಳೆಕಂದು ಕಟ್ಟಿದ್ರೆ ಆ ಕಡೆ ಈ ಕಡೆ ಒಂದು ಲಕ್ಷಣ ಹೇಗಿದೆ ಲುಕ್ಕು, ನೀವು ಹೇಳ್ಬೇಕಪ್ಪ, ಬ್ಲಾಗರು ಹೇಳ್ಬೇಕಪ್ಪ ನೀವು. ಚೆನ್ನಾಗಿದೆ ಗೈಸ್, ಚೆನ್ನಾಗಿ ಕಾಣಿಸ್ತಾ ಇದೆ ಲುಕ್ಕು. ಆ ಕಡೆ ಈ ಕಡೆ ಬಾಳೆಗೊನೆ ಕಟ್ಟಿರೋದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೇನು ಸಮಾಚಾರ ಹೇಳ್ಬೇಕು? ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಹೇಳ್ತಾ ಇದ್ದೀವಿ. ನೋಡಿ, ಹಾಗೆ ನಮ್ಮ ಪುಟ್ಟದಂತ ಮನೆ ಬ್ಲಾಗ್ ಮಾಡಿದ್ರು. ಹಾಗೆ ನೋಡಿ, ಇವ್ರು ನಮ್ಮ ಬ್ಲಾಗರು. ತಗೊಳ್ಳಿ ಬ್ರೋ, ನಿಮ್ಮ ಕಡೆ ತಿಸ್ಕೊಡಿ. ನೋಡಿ, ಇವರು ಬ್ಲಾಗರು ಪುಟ್ಟ ಬ್ಲಾಗನ್ನು ಮಾಡ್ತಿದ್ದಾರೆ. ಒಂದು ಸಪೋರ್ಟನ್ನು ಮಾಡಿ. ಇನ್ನೊಬ್ರು ಬ್ಲಾಗ್ ಮಾಡ್ತೀವಿ ಅಂತ ಬಂದು ಕಾಲೆಳೆಯಕ್ಕೆ ಬಂದರು. ಅವ್ರು ಬಕೆಟ್ ಸರಿಯಾಗಿ ಕೊಟ್ಟಿದ್ದೀವಿ, ನೋಡಿದಿರಲ್ಲ ವೀಡಿಯೋನ. ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀವಿ. ನಾವು ಕಾಲೆಳೆಯಕ್ಕೆ ಬಂದರೆ ಅಲ್ಲೇ ಕೌಂಟ್ರ್ ಕೊಡ್ತೀವಿ. ಅಭಿಮಾನ ವಿಶ್ವಾಸಕ್ಕೆ ಯಾವತ್ತೂ ಬೆಲೆ ಕೊಡ್ತೀವಿ. ಏನಂತೀರಾ ಫ್ರೆಂಡ್ಸ್? ಕರೆಕ್ಟ್ ಅಲ್ಲ? ಹೌದು. ನೋಡಿದ್ರ ಬ್ರೋ ಬ್ಲಾಗ್, ಅದು ಬಕೆಟು. ನೀನು ಹಂಗೆ ನಿಂತ್ಕೋ ನಿಮಿಷ ಗೈಸ್. ಅಲ್ಲಿ ಬರುತ್ತೆ ಆ ವಿಡಿಯೋ, ನೋಡ್ಕೊಂಬನ್ನಿ ಒಂದು ನಿಮಿಷ. ನೀನು ಆ ಕಡೆ ಏನಿದು ಬಕೆಟ್ ಇಟ್ಕೊಂಡು ಆಡಾಡ್ತಿದ್ದೀರಾ? ನನ್ನ ಮಗನೇ, ನಿನ್ನಂತ ಬಕೆಟ್ಗಳಿಂದ ದೂರ ಇರಿ ಅಂತ ಬಕೆಟ್ ತೋರಿಸ್ತಾ ಇದ್ದೀನಿ. ನಾವ್ ಯಾರಿಗೂ ಹಿಡಿದಿಲ್ಲ ಸರ್ ಜೀವದಲ್ಲಿ ಬಕೆಟ್ ಹಿಡ್ಕೊಂಡು ಸ್ನಾನ ಮಾಡ್ಬೇಕು. ಬಕೆಟ್ ಜೀವನ ಮಾಡೋದಲ್ಲ. ಆಫ್ ಮಾಡಲ್ಲ ಕ್ಯಾಮ್ರಾನ ಬ್ರೋ. ನಿಮ್ ಗಾಳ ಫ್ಯಾನ್ಸ್ ಆಗ್ಬಿಟ್ಟಿರ್ ಬ್ರೋ. ಮೊದಲು ಕ್ಯಾಮ್ರಾ ಆಫ್ ಮಾಡಿ ಫಸ್ಟ್ ನೀನು. ಆ ಬ್ಲಾಗಿಗೆ, ಆ ವಿಡಿಯೋಗೆ ಏನಂತೀಯಪ್ಪ ನೀನು? ಈ ವಿಡಿಯೋಗೆ ಏನಿಲ್ಲ ಬ್ರೋ, ಅವತ್ತು ಏನು ಅಂದ್ರೆ ಹೇಳ್ತಾ ಇದೀನಿ, ಯಾರೇ ಕಂಟೆಂಟ್ ಕ್ರಿಯೇಟರ್ ಆದ್ರೂ ಕೇಳ್ಬೇಕು. ಎಲ್ಲ ಕಡೆ ಕ್ಯಾಮ್ರಾ ಅಂತ ನಂದನೇ ಇರೋದಲ್ಲ. ನಾನು ಹೇಳ್ತೀನಿ, ಸ್ನಾನ ಮಾಡ್ತೀನಿ ತಡಿಯಪ್ಪ, ಬಕೆಟ್ ಹಿಡ್ಕೊಂಡು ಸ್ನಾನ ಮಾಡ್ತೀನಿ ಅಂತ ಹೇಳ್ತು. ಬ್ರೋ, ಬಕೆಟ್ ಹಿಡ್ಕೊಂಡು ಏನ್ ಮಾಡ್ತಿದ್ದೀರಾ ಅಂತ ಬಂದು ಅದಕ್ಕೆ ಸರಿಯಾಗಿ ಕೊಟ್ಟೆ. ಬಕೆಟ್ ಹಿಡ್ಕೊಂಡು ಏನಪ್ಪ ಮಾಡ್ತಾರೆ? ಬಕೆಟ್ ಹಿಡ್ಕೊಂಡು ಸ್ನಾನ ಮಾಡಿ ನೋಡಿ. ನಮ್ಮ ಶಿಷ್ಯ ನೋಡಿ, ಹೇಳು, ಕ್ಯಾಮ್ರಾ ಮಾಡ್ತಿದ್ದೆ ಆ ಕಡೆ ಫುಲ್. What is your name? Yes. Subscribe and like this video. ಅವ್ರ ಅಕೌಂಟ್ ಬೈಲಿ, ಅವ್ರ ಅಕೌಂಟ್ ಹೆಸರು ಕೇಳು. ಪ್ರಜ್ವಲ್ ಕನ್ನಡಿಗ ಬ್ಲಾಗ್ಸ್. ಹೇಳು. What is your name? ನೇಮ್ ನೋ ಕೊಡ್ತೀನಿ ಬೈಲಿ. ಪ್ರಜ್ವಲ್ ಕನ್ನಡಿಗ ಬ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ನೋಡಿದ್ ಮರಿಬೇಡಿ. ಟನ್ ಎಂದು. Okay guys, keep rocking yaar, keep rocking. Bye. ಮತ್ತೇನ್ರಿ ಸಮಾಚಾರ? ಈ ಕಡೆ ಹೊಂಟ್ರಿ? ಆಗಬೇಕು. ಈಗ ಪೂಜೆ ಎಲ್ಲ ಆಯ್ತು. ಹಾ ಬ್ರೋ, ಈಗ ನೋಡಿ, ಇದು ಮನೆಗೆ ಒಂದು ಕೃಷ್ಣನ್ ಪರಮಾತ್ಮ ಫೋಟೋ ಹಾಕ್ಸಿ ನೋಡಿ ಬನ್ನಿ. ಒಳಗಡೆ ಬನ್ನಿ. ಬರ್ಬೋದಾ? ಬನ್ನಿ ಬ್ರೋ. ಇನ್ನೊಂದು ಏನು ಗೊತ್ತಾ ಗೈಸ್, ಈ ಬ್ಲಾಗ್ ಎಡಿಟಿಂಗ್ ಆಗಲ್ಲ, ಏನೂ ಆಗಲ್ಲ, ಹಂಗೆ ಡೈರೆಕ್ಟ್ ಲೈವ್. ಬ್ರೋ, ಇದು ನೋಡಿ. ಓ ಇದಾ ಹೇಗಿದೆ ನಮ್ಮ ಕೃಷ್ಣ ಪರಮಾತ್ಮ? ನೈಸ್ ಬ್ರೋ. ಇದು ಆಕ್ಚುಲಿ ಅಕ್ಕಿ ಚೀಲದಲ್ಲಿ ಇದ್ದಿದ್ದು. ಸುಮ್ಮನೆ ಅಕ್ಕಿ ಚೀಲ ಸುಮ್ಮನೆ ವೇಸ್ಟ್ ಆಗಿ ಎಲ್ಲ ಕಡೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಒಂದು ಸುಮ್ಮನೆ ಮೆಂಟೆಪ್ ಮಾಡಿ ಒಂದು ಇದಕ್ಕೆ ಕಟ್ ಮಾಡಿಸಿ ಫ್ರೇಮಿಂಗ್ ಮಾಡೋಣ ಅಂತ ಇದ್ವಿ. ಬೇಡ, ಹಂಗೆ ನ್ಯಾಚುರಲ್ ಆಗಿರಲಿ ಅಂತ ಮಾಡಿ. ಏನಂದ್ರೆ ಬ್ರೋ, ಹಿಂಗೆ ಇರಲ್ಲ, ಕಟಿಂಗ್ ಮಾಡಿ ಫ್ರೇಮಿಂಗ್ ಏನಾದ್ರು ಮಾಡ್ಸೋದು ಏನು ಚೆನ್ನಾಗಿದೆ, ಹಂಗೆ ಇರಲಿ. ಹಂಗೆ ಇರಲಿಲ್ಲ ಆದರೆ ನೋಡೋ ಮಗ, ಅಲ್ಲಿ ನಮ್ಮ ಏರಿಯಾ ನಾಯಿಗಳು, ಹುಲಿ, ಸಿಂಹ, ಚಿರತೆ, ಅಕ್ಕನ್ ಕ್ಯಾಶ್ ಬಿಡು, ಅಕ್ಕನ್ ಚೇತಲೇ ಬರ್ರೋ ನೋಡೋ ಮಗ. ನಮ್ಮ ಏರಿಯಾದಲ್ಲಿ ನಾಯಿಗಳು ಹಾವಳಿ ನೋಡು. ಇದು ಕೆಂಚ, ಅದು ಕರಿಯ,
ಇದು ಕೆಂಚ ಕರಿಯ ಅವ್ನು ನೋಡೋ ಅವನು ಹೆಂಗವನೇ ಜಾನ್ಸಿ ನನ್ ಸಿನ ತಮ್ಮ. ನೀವು ಸಾಕಿರೋದಲ್ಲ ಬ್ರೋ. ನಾವು ಸಾಕಿರೋದೆಲ್ಲ ಗುರು. ಬೀದಿ ನಾಯಿಗಳು ಅಲ್ಲೋದು ಅವಳಿ ಬೀದಿ ನಾಯಿಗಳು ಅವಳಿ ನೋಡಿ ಕರ್ಕಂತೈತೆ. ಯಾರು ನನ್ನ ತಂಟೆ ಬರೋದಂತ ಕರ್ಕಂತೈತೆ ನೋಡಿ. ಅಪ್ಪ ಯಾರು ಬಂದು ಬೀದಿ ನಾಯಿ ಹಿಡ್ಕೊಂಡವ್ರು ಬಂದು ಹಿಡ್ಕೊಂಡವ್ರಪ್ಪ. ನಮ್ಮೇನ ಬೇಕಾಗಿಲ್ಲ ನಮ್ಮ ಕೈಲಿ. ಹಿಡಿಯೋದ್ರೆ ಬಂದು ಕರ್ಕೊಂಡು ಹೋಗ್ಬಿಡ್ರಿ. ಅಯ್ಯೋ ರಾತ್ರಿ ಬರಬೇಕು ಬ್ರೋ ನೀವು. ಅವು ಅಂತ ಒಂದು ಸ್ಟಾರ್ಟ್ ಮಾಡ್ಕೊಳತ್ತೆ, ಇನ್ನೊಂದು ಬಹು ಒಂದು ಸ್ಟಾರ್ಟ್ ಮಾಡ್ಕೊಳತ್ತೆ. ಅಯ್ಯೋ ರೋದ್ನೆ ಕದೆ ಅಲ್ಲ ಪೂಜೆ ಏನಾಯ್ತಾ? ಹಾಂ ಆಗ್ತಾ ಇದೆ, ಒಳಗಡೆ ಪೂಜೆ ಆಗ್ತಾ ಇದೆ. ಯಾರ್ಯಾರು ಇದ್ದಾರೆ ಒಳಗೆ? ಅಮ್ಮ ಮತ್ತೆ ಇದ್ದಾರೆ, ಪೂಜೆ ಆಗ್ತಾ ಇದೆ. ಅದು ಸಣ್ಣ ಪುಟ್ಟ ಪೂಜೆ ಆಗ್ತದೆ. ಈ ನಮ್ಮ ಹುಡುಗರು ಬಂದ್ಬಿಡಿ ಬ್ರೋ, ಅಷ್ಟಾಗ ಹೋಗ್ಬೇಕಂತೀವಿ. ನಮ್ಮ ಮನೆ ಪೂಜೆ ಆಗ್ತಾ ಇದೆ. ಯಾರಾದ್ರೂ ಅಷ್ಟಾಗ ಹೋಗ್ಬೇಕಿದ್ರೆ ಬಂದು ಹುಡುಗರು ಬಂದ್ಬಿಡ್ರಪ್ಪ. ನಮ್ಮ ಬ್ಯಾಡ್ ಕಮೆಂಟ್ ಮಾಡೋ ಏಟರ್ಸ್ಗಳು, ಹಾಗೆ ಕಾಲು ಎಳೆಯೋರು, ಹಾಗೆ ಕೆಟ್ಟದಾಗ ಮಾತಾಡೋರು, ಈ ಹುಡುಗನಲ್ಲಿ ಏನು ಅಂದರು ಬಂದ್ಬಿಟ್ಟು ಪೂಜೆ ಆಗ್ತಿದೆ. ಒಂದು ಒಳ್ಳೆ ಮನಸ್ಸಿಂದ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಅರ್ಶಿನ ಕುಂಕುಮ ಕೊಡ್ತೀವಿ ಹಚ್ಕೊಂಡ್ಬಿಟ್ಟು. ಹಾಗೆ ಯಾರು ಬಳೆ ಇದೆ, ಬಳೆ ಹಾಕೊಳ್ಳೋ ಅವಶ್ಯಕತೆ ಬಳೆ ಹಾಕೊಂಡು ಒಂದು ಮನೆಗೆ ಒಂದು ಬ್ಲೌಸ್ ಪೀಸು ಸೀರೆ ಏನಾದ್ರು ಕೊಡ್ತೀವಿ, ತೊಗೊಂಡೋಗ್ಬಿಡಿ. ಒಂದು ಸಂಪ್ರದಾಯದ ಪ್ರಕಾರ ನೀವು ನಮ್ಮವರು ನಾವು ನಿಮ್ಮವರು ಅಂತ ಹೇಳ್ತೀವಲ್ಲ, ಆ ಥರ ಸಂಪ್ರದಾಯದ ಪ್ರಕಾರ ಒಂದು ಒಳ್ಳೇದಾಗಲಿ ಅಂತ ಒಂದು ಶುಭ ಸಂಕೇತ. ಏನಂತೀರ ಬ್ರೋ? ಹೌದು, ಇದು ಚೆನ್ನಾಗಿದೆ. ಇದು ನಂಗೆ ಇಷ್ಟ ಆಯಿತು. ಆ ಕಡೆ ಈ ಕಡೆ ಗುಣ ಕಟ್ಟಿರೋದು ಇಟ್ಸ್ ವೆರಿ ನೈಸ್. ಹಸಿರೇ ನಮ್ಮ ಉಸಿರು. ಅದು ಹೇಳ್ದಲ್ಲ. ನೀವು ಹೂ ಕೇಳಿದ್ರಲ್ಲ ಬ್ರೋ, ನೋಡಿ ಬ್ರೋ, ಹೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದು ಪಾರಿಜಾತ ಹೂ ಬಿಟ್ಟಿರೋದು ಎಲ್ಲಿ ಮರ? ಆಮೇಲೆ ಅದು ಓ, ಇದು ನೋಡಿ, ಇದು ತುಂಬ ರೇರ್ ಫ್ಲವರ್. ಇದು ರಾತ್ರಿ ಎಲ್ಲ ಅರಳುತ್ತೇವೆ, ಬೆಳಗ್ಗೆ ಅದಾಗೆ ಉದುರುತ್ತೆ. ನಾವು ಮನುಷ್ಯ ಟಚ್ ಮಾಡೋದೇ ಬೇಡ, ಅದಾಗೆ ಉದುರುತ್ತೆ. ಹೌದಾ? ಕೆಳಗಡೆ ಇದರಿಂದ ಪಾರಿಜಾತ ಹೂ ಅನ್ನೋದು ತುಂಬ ದೇವರಿಗೆ ಶ್ರೇಷ್ಠವಾದಂಥ ಹೂ. ಇದನ್ನು ಬೇಕಾದ್ರೆ ನೀವು ಇಂದ್ರಲೋಕ ಪಾರಿಜಾತ ಅಂತ ಕರೀತಾರೆ. ದೇವಲೋಕ ಇಂದ್ರಲೋಕದಿಂದ ಬಂದಿರೋದು ಅಂತ ಒಂದು ಇತಿಹಾಸದ ಕಥೆಯೇ ಇದೆ ಇದಕ್ಕೋಸ್ಕರ. ಬನ್ನಿ ನೋಡಿ ಒಳಗಡೆ. ಔಟ್ಫಿಟ್ ಏನು ಯಾವಾಗ ಇದೇ ಇರುತ್ತಲ್ಲ ಶರ್ಟ್ ಹಿಂಗೆ? ಹಂಗೇನಿಲ್ಲ, ಇದು ಔಟ್ಫಿಟ್ ಇದೆ. ಶರ್ಟ್ ಅಂದರೆ ಇದು ಫ್ರೀ ಆಗಿರುತ್ತೆ ಅಂತ. ಫ್ರೀ ಆಗಿರುತ್ತೆ, ಬ್ಯಾಗಿ ಫೀಲ್. ಸ್ವಲ್ಪ ಗಾಳಿ ಆಡ್ಕೊಂಡು ಇರೋಣ ಅಂತ. ಈ ಟೈಟ್ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಹಾಕೊಂಡ್ಬಿಟ್ಟು ಟೈಟ್ ಆಗಿಬಿಟ್ರೆ ಬೇಡ, ಆರಾಮಾಗಿರೋಣ, ಕೂಲಾಗಿರೋಣ ಅಂತ ಅಷ್ಟೇ. ಓಕೆ ಗೈಸ್, ಈಗ ಮನೆಗೆ ಹೋಗ್ತೀನಿ. ಇಸ್ಕೋ ಬಿಡೋಣ, ಅದನ್ನು ವಿಡಿಯೋ ಮಾಡ್ತೀವಿ. ಬಿಡೋಣ ನೀನು ಅದಕ್ಕೆ ಗೈಸ್. ಅವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ನಾನು ಮನೆಗೆ ಹೊರಡಬೇಕು. ಬೋಲ್ಡ್ ನೋಡೋ, ಸೇವ್ ಟ್ರೀಸ್. ಕ್ರೇಜಿ ಅಲ್ಲ. ನಮ್ಮ ಬ್ಲಾಗ್ ಹೆಂಗೆ ಅನ್ಸುತ್ತೆ ನಿಮಗೆ? ನೈಸ್, ಒಳ್ಳೆ ಕಂಟೆಂಟ್ ಇದೆ. ಕಂಟೆಂಟ್ ಇರೋರಿಗೆ ಜನ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಿದ್ದೀನಿ. ಯಾರ್ಯಾರೋ ಕಾಲು ಎಳೆಯೋರಿಗೆ ಎಲ್ಲ ಸಪೋರ್ಟ್ ಮಾಡ್ತೀರಾ, ಕಾಲು ಎಳೆಯೋರಿಗೆ ಬೇಡ, ಕಂಟೆಂಟ್ ಕೊಡೋರಿಗೆ ಸಪೋರ್ಟ್ ಮಾಡಿ ಹೇಳ್ತೀವಿ. ಏನಂತೀರಾ? ಥ್ಯಾಂಕ್ ಯು. ನೋಡಿ ಗಾಯ್ಸ್, ಇವ್ರ ಮನೆ. ಇವ್ರು ಅಯ್ಯ ಇಲ್ಲಿ ನೋಡ್ರಿ, ದೊಡ್ಡಮ್ಮ ಇಲ್ಲೇ ನಿಂತಿದೆ. ನಾನೇ ಸಿಟ್ರು ಫ್ಲಾಗ್ ಹಾಕೊಂಡ್ಬಿಟ್ರೆ ಆ ಕಡೆ ಸರಿ ತೋರಿಸ್ತೀನಿ. ಮಿನಿ ಬುಲೆಟ್ ಬ್ರೋ, ಇದು ಮಿನಿ ಬುಲೆಟು, ಮಿನಿ RX ಯಾವ್ದಾದ್ರು ಹೇಳಿದ್ರು. ಮಿನಿ KTM. ಹಾಂ, ಸೌಂಡ್ ಬೇಕಾ? ತೋರಿಸಿ. ಸೌಂಡಿಗೆ ಫ್ಯಾನ್ಸ್ ಅಲ್ಲ ಬ್ರೋ. ಸಾಕು ಬಿಡಿ ಬ್ರೋ. ಲೆಟ್ಸ್ ಗೋ. ಬಾಯ್ ಗೈಸ್, ಬಾಯ್ ಅಂದ್ಬಿಡಿ. ಬ್ರೋ ಬಾಯ್ ಅಂದ್ಬಿಟ್ರಿ ಲಾಸ್ಟು. ಮತ್ತೆ ಅದೇ ಬಂದ್ಬಿಟ್ರು ಲಾಸ್ಟ್ ಬಾಯ್ ಅಂದ್ಬಿಟ್ರಿ. ಓಕೆ, ಬಾಯ್ ಗೈಸ್. ಬಾಯ್.